ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಬೀಟ್ರೂಟ್ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ಇದಂತೂ ಸುಲಭವಾಗಿ ಮಾಡ್ಬೋದು, ಪಲ್ಯಗಳನ್ನೇ ಸುಲಭವಾಗಿ ಮಾಡ್ಬೋದು. ಆ್ಯಕ್ಚುಲಾಗಿ ಇಲ್ಲಿ ನಾನು ಈ ಎಲೆಗಳನ್ನು ಕೂಡ ಉಪಯೋಗಿಸ್ತಾ ಇದ್ದೀನಿ. ಈ ಎಲೆಗಳಲ್ಲೇ ಹೆಚ್ಚಿನ ಒಂದು ಪೌಷ್ಟಿಕಾಂಶ ಇದೆ ಅಂತ ಹೇಳ್ತಾರೆ ಇದಕ್ಕೆ ಕಂಪೇರ್ ಮಾಡಿದ್ರೆ, ಬೀಟ್ರೂಟಿಗೆ ಕಂಪೇರ್ ಮಾಡಿದ್ರೆ. ಸೊ ನೀವು ಎರಡನ್ನೂ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಇದು ನಾರ್ಮಲ್ ಆಗಿ ನೀವು ಮನೆಯಲ್ಲೇ ಬೆಳೆದ್ರೆ ಅಫ್ಕೋರ್ಸ್ ಎಲೆ ಜೊತೆನೇ ತೆಕ್ಕೋಬೋದು, ಇಲ್ಲ ಫಾರ್ಮರ್ಸ್ ಮಾರ್ಕೆಟಿಗೆ ಹೋದರೆ ಖಂಡಿತ ನಿಮಗೆ ಇದ್ರ ಜೊತೆನೇ ಸಿಗುತ್ತೆ. ಸೊ ಎಲ್ಲಿ ಇದು ಲಭ್ಯನೋ ನೀವು ಹಸಿರನ್ನು ಕೂಡ ಆದಷ್ಟು ಉಪಯೋಗಿಸಿ, ಎಸೆಯಕ್ಕೆ ಹೋಗಬೇಡಿ. ಇದನ್ನು ಈವನ್ ಪಲ್ಯಕ್ಕೆ ಒಂದೇ ಅಲ್ಲ, ಹುಳಿಗೂ ಕೂಡ ಮಾಡ್ಬೋದು. ಅಂದರೆ ಸಾಂಬಾರಿಗೆ ನಾರ್ಮಲ್ ಆಗಿ ಸುಮಾರು ಮನೆಗಳಲ್ಲಿ ಬೀಟ್ರೂಟಿನ ಹುಳಿ ಮಾಡೋದಿಲ್ಲ, ಬಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರು ಮಾಡಿದ್ರೆ ಈ ಸೊಪ್ಪನ್ನು ಕೂಡ ನೀವು ಅದು ಸಾಂಬಾರ್ ಜೊತೆಗೆ ಹಾಕ್ಕೋಬೋದು. ಒಂದು ಕಟ್ನಲ್ಲಿ ಸಾಮಾನ್ಯವಾಗಿ 3 ರಿಂದ 4 ಬೀಟ್ರೂಟ್ ಇರುತ್ತೆ ಮತ್ತು ಎಲೆಗಳಿರುತ್ತೆ. ಸೊ ಇದಿಷ್ಟನ್ನು ಉಪಯೋಗಿಸ್ಬಿಟ್ಟು ಸಿಂಪಲ್ ಆಗಿ ಪಲ್ಯನ ಮಾಡೋಣ. ಈಗ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಸೊ ಒಂದು ಬಂಚಲ್ಲಿ ನನಗೆ ಈ ಥರ 4 ಬೀಟ್ರೂಟ್ ಇದೆ ಮತ್ತು ಸೊಪ್ಪು ಎರಡನ್ನೂ ಉಪಯೋಗಿಸ್ಕೊತಾ ಇದ್ದೀವಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ, 3/4 ಟೀ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 2 ಕೆಂಪು ಮೆಣಸಿನ್ಕಾಯಿ. ಇದನ್ನು ಮುರಿದು 2 ಭಾಗ ಮಾಡಿ ಇಟ್ಕೊಂಡಿರಿ. ಕೆಂಪು ಮೆಣಸಿನ್ಕಾಯಿ ಬೇಡ ಅಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಸೊ 2 ರಿಂದ 3 ಹಸಿರು ಮೆಣಸಿನ್ಕಾಯಿನ ಉಪಯೋಗಿಸ್ಕೊಳ್ಳಿ. ಅರ್ಧದಿಂದ 1 ಟೀ ಸ್ಪೂನಷ್ಟು ಉಪ್ಪು, ಯಾಕೆಂದರೆ ಉಪ್ಪಿನ ಒಂದು ಕ್ವಾಂಟಿಟಿ ಸೊಪ್ಪು ಎಷ್ಟು ಸಿಕ್ಕತ್ತೆ ಮತ್ತು ಹೋಳು ಎಷ್ಟು ಸಿಕ್ಕತ್ತೆ ಅನ್ನೋದ್ರ ಮೇಲಾಗಿರುತ್ತೆ. 1/4 ಕಪ್ನಷ್ಟು ತೆಂಗಿನ ತುರಿ ಮತ್ತು ಸುಮಾರಾಗಿ ಒಂದು ಅರ್ಧ ಕಪ್ನಷ್ಟು ನೀರು. ಬೀಟ್ರೂಟಿಂದು ಈ 2 ತುದಿನೂ ತೆಕ್ಕೊಂಡಿದ್ದೀನಿ ನೋಡಿ. ಈ ಥರ ಸೊಪ್ಪುಗಳನ್ನು ತೆಕ್ಕೊಂಡಿದ್ದೀನಿ. ತುಂಬ ಇದು ಗಡ್ಡಿ ಬಲ್ತಿದೆ ಅಂತಂದರೆ ನೋಡಿ, ಈ ಥರ ಬಲ್ತಿದೆ ಅಂದರೆ ತೆಗೆದುಬಿಡಿ. ಇಲ್ಲ ಅಂತಂದರೆ ಎಳೆಯದಾಗಿದೆ ಅಂತಂದ್ರೆ ಈ ಥರ ಮುರಿದ ತಕ್ಷಣ ನಿಮಗೆ ಬಂದುಬಿಡುತ್ತೆ ಅಂದರೆ ಉಪಯೋಗಿಸ್ಕೋಬೋದು. ಈ ಥರ ಎಳೆಯದಾಗಿದ್ದರೆ ಸೊಪ್ಪನ್ನು ಮಾತ್ರ ತುಂಬ ಚೆನ್ನಾಗಿ ಒಂದು 3-4 ಸಲ ಚೆನ್ನಾಗಿ ತೊಳಿಬೇಕು. ಆಮೇಲೆ ಇದನ್ನು ತೊಳ್ಕೊಂಡು ಸಿಪ್ಪೆ ತೆಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ತೊಳ್ಕೊಂಡ್ಮೇಲೆ ಇದನ್ನು ಸಣ್ಣದಾಗಿ ಹೆಚ್ಕೊಳ್ಳಿ. ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಸುಮಾರಾಗಿ 1.5 ಕಪ್ನಷ್ಟು ಇರಬಹುದು. ಮತ್ತು ಈ ಬೀಟ್ರೂಟನ್ನು ಕಟ್ ಮಾಡ್ಕೋಬೇಕಾದ್ರೆ ಹಿಂಗೆ ಸೈಡಾಗಿ ಒಂದು ಕಡೆಯಿಂದ ಈ ಥರ ಮಾಡಿಕೊಂಡು ಆಮೇಲೆ ಮತ್ತೆ ಈ ಕಡೆಯಿಂದ ಮಾಡಿ ಆಮೇಲೆ ಈ ಥರ ಹಿಂಗೆ ಕಟ್ ಮಾಡಿದ್ರೆ ನಿಮಗೆ ಸಣ್ಣ ಸಣ್ಣ ಹೋಳುಗಳಾಗುತ್ತೆ. ಇದೊಂದು ಸುಮಾರಾಗಿ 1.25 ಕಪ್ನಷ್ಟಿದೆ. ಮತ್ತು ಇದು ಕೂಡ 1.25 ಕಪ್ನಷ್ಟು ಕಟ್ ಮಾಡಿದ ಹೋಳುಗಳಿವೆ. ಈಗ ಜಸ್ಟ್ ಒಗ್ಗರಣೆ ಹಾಕಿದ್ರೆ ಪಲ್ಯ ರೆಡಿ. ನಾವು ಯಾತ್ರೆಯಲ್ಲಿ ಪಲ್ಯ ಮಾಡ್ತೀವೋ ಆ ಪಾತ್ರೆಗೆ ಬಿಸಿ ಇಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಈ ಥರ ಬಾಣಲೆನಲ್ಲಿ ಮಾಡಿದ್ರೆ, ನಾವು ಪಲ್ಯ ಮಾಡಬೇಕಾದ್ರೆ ನೀರು ಹಾಕ್ತೀವಲ್ಲ ಅದು ಸ್ವಲ್ಪ ಕಡಿಮೆ ಹಾಕ್ಬೋದು. ಆದರೆ ನೀವು ಫ್ಲ್ಯಾಟ್ ಆಗಿರುವಂಥ ಪಾತ್ರೆನಲ್ಲಿ ಮಾಡಿದ್ರೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಬೇಕಾಗತ್ತೆ. ಎಣ್ಣೆ ಕಾದ್ಮೇಲೆ ಈ ಸಾಸಿವೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಸಾಸಿವೆ ಚಿಟ್ಗುಟ್ಟಿದ್ಮೇಲೆ ಉದ್ದಿನಬೇಳೆ ಹಾಕಿ ಅದು ಸಂಪಿಗೆ ಬಣ್ಣ ಬರುವಷ್ಟು ಹೊತ್ತು ಹುರಿರಿ. ನೋಡಿ, ಇವಾಗ ಇದು ಸಂಪಿಗೆ ಬಣ್ಣಕ್ಕೆ ಬಂದಿದೆ. ಈಗ ನಾನು ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕಿ 1-2 ಸಲ ಈ ಥರ ಹುರಿರಿ. ಈ ಸೊಪ್ಪನ್ನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದು ಹಾಕೋಣ. ಹಾಗೆಯೇ ಈ ಹೋಳನ್ನು ಕೂಡ ಹಾಕ್ತೀವಿ. ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಇಲ್ಲಿ ನಾನು 3/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಹೇಳ್ದಂಗೆ ನೀವು ಫ್ಲ್ಯಾಟ್ ಆಗಿರುವಂಥ ಪಾತ್ರೆಯಲ್ಲಿ ಮಾಡೋದಾದರೆ ಅರ್ಧ ಕಪ್ ಬೇಕು. ಈ ಥರ ಬಾಣಲೆನಲ್ಲಿ ಮಾಡಿದ್ರೆ 1/4 ಕಪ್ ಹಾಕಿ ಸಾಕು. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಸುಮಾರು ಒಂದು 10 ನಿಮಿಷ ಅದು ನೀರೆಲ್ಲ ಇಂಗಬೇಕು ಮತ್ತು ಬೀಟ್ರೂಟ್ ಕೂಡ ಬೇಯಬೇಕು. ನಾರ್ಮಲಾಗಿ ಒಂದು 7-8 ನಿಮಿಷ ತೊಗೊಳುತ್ತೆ. ನೀವು ಮಧ್ಯದಲ್ಲಿ ಒಂದು ಸಲ ಮುಚ್ಚಳ ತೆಗೆದು ಮಿಕ್ಸ್ ಮಾಡಿ ನೋಡಿ ಏನಾಗಿದೆ ಅಂತ. ಅಂದರೆ ನೀರು ಹಿಂಗಿದೆಯಾ, ನೀರಿನ ಅವಶ್ಯಕತೆ ಇದೆಯಾ ಏನು ಒಂದು ಸ್ವಲ್ಪ ನೋಡಬೇಕು. ಈಗ ಒಂದು 5 ನಿಮಿಷ ಆಗಿದೆ. ಒಂದು ಸಲ ಮಿಕ್ಸ್ ಮಾಡೋಣ. ಇದನ್ನು ಮತ್ತೆ ಮುಚ್ಚಿ ಚೆನ್ನಾಗಿ ನೀರು ಹಿಂಗೆ ತನಕ ಬಿಡೋಣ. ಇದನ್ನು ಒಂದು 15 ನಿಮಿಷದಿಂದ ಇದೆ. ಆದರೆ ಇಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ನೀರಿದೆ. ಇದೆಲ್ಲ ಚೆನ್ನಾಗಿ ಹಿಂಗಬೇಕು, ಆವಾಗಲೇ ಪಲ್ಯ ಚೆನ್ನಾಗಾಗೋದು. ನೀರಿದ್ದರೆ ಪಲ್ಯ ಚೆನ್ನಾಗಿರೋದಿಲ್ಲ. ಸೊ ಬೀಟ್ರೂಟೆಲ್ಲ ಬೆಂದು ಹೋಗಿದೆ ನೋಡಿ, ಈ ಥರ ಸಾಫ್ಟಾಗಿದೆ. ನೀರೊಂದು ಆರಬೇಕಷ್ಟೇ. ಆ್ಯಕ್ಚುಲಾಗಿ ಸ್ವಲ್ಪ ನೀರಿರೋದ್ರಿಂದ ನೀವು ಹೀಟನ್ನು ಜಾಸ್ತಿ ಮಾಡ್ಕೊಂಬಿಟ್ಟು
ಒಂದು 2-3 ಸಲ ಇದನ್ನು ಮಿಕ್ಸ್ ಮಾಡಿಬಿಟ್ರೆ, ಈ ಥರ ಮಾಡ್ತಾ ಇದ್ದರೆ, ಕೆದಕ್ತಾ ಇದ್ದರೆ ನೀರೆಲ್ಲ ಹಿಂಗೆ ಹೋಗುತ್ತೆ, ಪಲ್ಯ ಬೇಗ ರೆಡಿ ಆಗುತ್ತೆ. ಇವಾಗ ನೀವು ಮುಚ್ಚಿಬಿಟ್ಟು ಇಟ್ಬಿಟ್ರೆ ಹೋಗ್ಬಿಡುತ್ತೆ. ಅದರಿಂದ 1 ನಿಮಿಷ ಈ ಥರ ಹೀಗೆ ಮಿಕ್ಸ್ ಮಾಡಿಬಿಡಿ ಅಷ್ಟೇ. ನೀರೆಲ್ಲ ಹಿಂಗೆ ಹೋಗಿದೆ. ಮತ್ತು ಈ ಪಲ್ಯದ ಏನಂತಂದರೆ, ನೀರೆಲ್ಲ ಹಿಂಗೆ ಪಲ್ಯ ಆಗಿದೆ ಅನ್ನೋವಾಗ ನಿಮಗೆ ಇದು ಹೊಳಿತಾ ಇರುತ್ತೆ. ಇದು ಒಂದೊಂದು ಡಲ್ ಲುಕ್ ಹೊರಟೋಗಿರುತ್ತೆ. ಇದು ಶೈನಿಂಗ್ ಬಂದಿರುತ್ತೆ ಹೋಳುಗಳಿಗೆಲ್ಲ. ಪೂರ್ತಿಯಾಗಿದೆ. ಆಫ್ ಮಾಡಿಬಿಟ್ಟು ನಾವು ಕಾಯಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಬಿಡಿ. ಬೀಟ್ರೂಟಿನ ಜೊತೆಗೆ ಅದ್ರ ಸೊಪ್ಪನ್ನು ಉಪಯೋಗಿಸ್ಬಿಟ್ಟು ನಾವು ಮಾಡಿದ ಪಲ್ಯ ರೆಡಿ. ಈಗ ಇದನ್ನು ನೀವು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು. ಸೊ ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.